ಪ್ರಾಯಶಃ ಇವತ್ತು ಈ ದೇಶದ 140 ಕೋಟಿ ಜನರು ಕೂಡ ಸಂತಸ ಪಡುವಂಥ ದಿನ. ಈ ದೇಶದ ಎಲ್ಲರ ಆರಾಧ್ಯ ದೈವ ಶ್ರೀರಾಮನ ಮಂದಿರ ಇವತ್ತು ಸ್ಥಾಪನೆ ಆಗಲಿಕ್ಕೆ ಆ ಹೋರಾಟವನ್ನು ಪ್ರಾರಂಭ ಮಾಡಿದ ಸನ್ಮಾನ್ಯ ಲಾಲ್ ಕೃಷ್ಣ ಅದ್ವಾನಿಯವರು. ನರೇಂದ್ರ ಮೋದಿಯವರು ಅಂದಿನ ಕಾಲದಲ್ಲಿ ಈ ಒಂದು ದೊಡ್ಡ ಹೋರಾಟದ ನಮ್ಮ ಅದ್ವಾನಿಯವರ ಹೋರಾಟದ ನೇತೃತ್ವವನ್ನು ನರೇಂದ್ರ ಮೋದಿಯವರು ವಹಿಸಿದರು. ಈ ದೇಶ ಯಾವತ್ತೋ ಅದ್ವಾನಿಯವರಿಗೆ ಪ್ರಶಸ್ತಿಯನ್ನು ಕೊಡಬೇಕಾಗಿತ್ತು, ಆದರೆ ಇವತ್ತಾರು ಸಿಕ್ಕಿತ್ತಲ್ಲ, ನಾವೆಲ್ಲ ಅತ್ಯಂತ ಸಂತೋಷದಿಂದ ಸ್ವೀಕಾರ ಮಾಡಿದ್ದೇವೆ. ಅದ್ವಾನಿಯವರಿಗೆ ದೇವರು ಇನ್ನೂ ಹೆಚ್ಚು ಆರೋಗ್ಯ, ಹೆಚ್ಚು ಅವರಿಗೆ ಆಯಸ್ಸನ್ನು ದೇವರು ಕೊಡಲಿ. ನಮಗೆಲ್ಲ ಒಂಥರ ರೋಮಾಂಚನ ಆಗ್ತಾ ಇದೆ. ಯಾಕಂದರೆ ಅಂಥ ಒಬ್ಬ ವ್ಯಕ್ತಿ ನಾವು ಹತ್ತಿರದಿಂದ ನೋಡಿದ್ದೀರಿ, ಹತ್ತಿರದಿಂದ ಮಾತಾಡಿದ್ದೀರಿ, ಅವ್ರ ಜೊತೆ ಓಡಾಡಿದ್ದೀರಿ. ಅಂಥ ವ್ಯಕ್ತಿಗೆ ಸಿಕ್ಕಿದಾಗ ನಿಜಕ್ಕೂ ಸಂತೋಷ ಆಗೇ ಆಗ್ತದೆ. ನಮ್ಮ ಮನೆಯಲ್ಲಿ ಯಾರಿಗಾದರೂ ನಮ್ಗೆ ಸಿಕ್ಕಿದ್ರೆ, ನಮ್ಮ ದೊಡ್ಡಪ್ಪನಿಗೋ ಚಿಕ್ಕಪ್ಪನಿಗೋ ಈ ಥರ ಸಿಕ್ಕಿದ್ರೆ ಎಷ್ಟು ಸಂತೋಷ ಆಗ್ತೈತೆ. ನಮ್ಮ ಅಣ್ಣನ ಸಿಕ್ಕಿದ್ರೆ, ಪರಿವಾರಕ್ಕೆ ಸಿಕ್ಕಿದ್ರೆ, ಅದಕ್ಕಿಂತ ಹೆಚ್ಚು ಇಡೀ ದೇಶದ ಪರಿವಾರದಲ್ಲಿ, ಇಡೀ ದೇಶದ ಒಂದು ಮನೆ ಕುಟುಂಬ ಅಂತ ತಿಳ್ಕೊಂಡಂಥ ಅದ್ವಾನಿಯವರಿಗೆ ಸಿಕ್ಕಿರುವಂಥದ್ದು. ಆರ್ ಅಶೋಕ್ ಅವರ ಒಂದು ಮಾತುಗಳು. ಆರ್ ಅಶೋಕ್ ಅವರು ಹೇಳ್ತಾ ಇದ್ರು, ಅಂದರೆ ಬಹುಶಃ ನಮ್ಮ ಕುಟುಂಬದಲ್ಲೇ ಯಾರಿಗೋ ಒಬ್ಬರಿಗೆ ಈ ಥರದೊಂದು ಗೌರವ ಸಿಕ್ಕರೆ ಹೇಗೆ ಖುಷಿ ಆಗುತ್ತೋ ಅಷ್ಟು ಖುಷಿ ನಮಗೂ ಆಗ್ತಾ ಇದೆ ಅಂತ. ಯಾಕಂದರೆ ದೇಶದ ಅತ್ಯುನ್ನತ ನಾಗರಿಕ ಗೌರವ ಇದು. ಭಾರತ ರತ್ನ ಈಗ LK ಅಡ್ವಾಣಿ ಅವರಿಗೆ ಕೊಡಮಾಡಲಾಗುತ್ತೆ.